ಏನಾಗಿದೆ ಒಂದು ಡೆಫಿನೆಟ್ಲಿ ಎಸ್ ವಿ ಹ್ಯಾವ್ ಟು ಎಕ್ಸೆಪ್ಟ್ ದಟ್ ವಿ ಹ್ಯಾವ್ ಗಾಟ್ ಅ ಡಿಫೀಟ್. ಬಟ್ ಇದು ಈ ದೇಶದ ಪ್ರಜಾ ವ್ಯವಸ್ಥೆಯಲ್ಲಿ ಯಾಕೆ ಆಗ್ತಿದೆ ಅಂತ ಕೂಡ ಜನ ಯೋಚನೆ ಮಾಡಬೇಕು. ಯಾಕಂದರೆ ಯಾವಾಗವಾಗ ಸೆಂಟ್ರ್ನಲ್ಲಿ ಬಿ ಜೆ ಪಿಯವ್ರು ಬಂದರೆ ಕಳೆದ 10 ವರ್ಷದಿಂದ ಮೊನ್ನೆ ತಾನೇ ನೀವು ಮಹಾರಾಷ್ಟ್ರ ಎಲೆಕ್ಷನ್ ಸೋತಿದ್ದೇವೆ. ಸೋಲೋಕ್ಕೆ ಕಾರಣ ಕೂಡ ಏನಂತ ಸ್ವಲ್ಪ ಎಲ್ಲರೂ ಸಾರ್ವಜನಿಕರು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೂಡ ಕೊಡ್ತಾ ಇಲ್ಲ. ನಮ್ಮ ಅಂಬೇಡ್ಕರ್ ಸಾಹೇಬರು ಮೂಕ ನಾಯಕ ಅಂತ ಒಂದು ಬುಕ್ ತೆಗೆದಿದ್ರು, ಪ್ರೆಸ್ ಪ್ರಾರಂಭ ಮಾಡಿದ್ರು. ಮೂಕ ನಾಯಕ ಅಂಥೇಳಿ 1920ನೇ ಇಸ್ವಿ ಜನವರಿಯಲ್ಲಿ ಮೂಕ ನಾಯಕ ಅಂತ ಒಂದು ಪತ್ರಿಕೆ ಪ್ರಾರಂಭ ಆಯಿತು. ಅದಕ್ಕೆ ಅವಾಗ ಶಾಹುಜಿ ಮಹಾರಾಜರವರು 2,500 ರೂಪಾಯಿ ಕೊಟ್ಟು ಪ್ರಾರಂಭ ಆಗಿರ್ತಕ್ಕಂಥ ಅದೊಂದು ಪತ್ರಿಕೆ. ಈಗೇನಾಗಿದೆ ಅಂತಂದರೆ ಯಾರ್ಯಾರು ನಾಯಕರಿದ್ದಾರೆ ಈ ದೇಶದಲ್ಲಿ ಅವರಿಗೆಲ್ಲ ಮೂಕ ಮಾಡಿರ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವ್ರದ್ದು. ಅಂದರೆ ಯಾರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಡೆಮೋಕ್ರಸಿನಲ್ಲಿ ಈ ಏನು ಸಂವಿಧಾನ ಅಂತಕ್ಕಂಥ ಸಿಸ್ಟಮ್ ಇದೆ ಅದಕ್ಕೆಲ್ಲ ಕಡಿವಾಣ ಆಗ್ತಕ್ಕಂಥದ್ದು. ಈಗ ಉದಾಹರಣೆ ಕೇಳ್ತಕ್ಕಂಥದ್ದು, ಯಾಕೆ ವೈ ಎವ್ರಿ ಸಿಟಿಸನ್ ಈಸ್ ನಾಟ್ ಹ್ಯಾವಿಂಗ್ ರೈಟ್ ಟು ನೋ ದ ವೋಟರ್ ಲಿಸ್ಟ್? ಯಾಕೆ ನಿಮಗೆ ಯಾಕೆ ವೋಟರ್ ಲಿಸ್ಟ್ ಸಿಗಬಾರ್ದು, ನನಗೆ ಯಾಕೆ ವೋಟರ್ ಲಿಸ್ಟ್ ಸಿಗಬಾರ್ದು? ಆ ಥರ ಕಾನೂನು ಯಾಕೆ ತರಬೇಕು? ಏನು ಉದ್ದೇಶ ಏನು? ಮೊನ್ನೆ ನಡೆದಿರ್ತಕ್ಕಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ಏನು ವೋಟಿಂಗ್ ಆಗಿದೆ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನು ವೋಟ್ ಆಗಿದೆ ಅಂತ ಹೇಳಿ ಕೇಳೋಕ್ಕೂ ನಮಗೆ ದೇಶದಲ್ಲಿ ಅಧಿಕಾರ ಅಲ್ವಾ? ಏತಕ್ಕೆ ಏನು ಮಾಡ್ತಾಯಿದ್ದಾರೆ? ಮತ್ತು ಅರ್ಥ ಏನಂತಂದರೆ ಡೆಲ್ಲಿದೆ ಅಂತ ಹೇಳ್ತಾ ಇಲ್ಲ ನಾನು, ಮ್ಯಾನಿಪುಲೇಷನ್ ಅಂತೂ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ. ಈ ಚುನಾವಣೆ ಮ್ಯಾನಿಪುಲೇಷನ್ ಮಾಡ್ತಕ್ಕಂಥದ್ದು, ಮೆಷಿನರಿ ಯೂಸ್ ಮಾಡ್ತಕ್ಕಂಥದ್ದು, ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು ಇದು ಮೇಲ್ನೋಟದಲ್ಲಿ ಕಳೆದ 11 ವರ್ಷದಿಂದ ಕಂಡು ಬರ್ತಾ ಇದೆ. ದಟ್ ಕುಡ್ ಬಿ ದ ಮೇಜರ್ ರೀಸನ್. ನಮ್ಮ ಸೋಲನ್ನು ಒಪ್ಕೊಳ್ತೀವಿ, ಐ ಆಮ್ ನಾಟ್ ಬ್ಲೇಮಿಂಗ್ ಹಿಮ್. ಬಟ್ ಈ ಥರದ ಯಾವುದೇ ರೀತಿಯಾದಂಥ ಓಪನ್ ಆಗಿರ್ತಕ್ಕಂಥ ಫೇರ್ ಅಂತ ಹೇಳ್ತೀವಲ್ಲ, ಫೇರ್ ಪೊಲಿಟಿಕ್ಸಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಬಿ ಜೆ ಪಿಯವ್ರು ಮಾಡಿದ್ದಾರೆ. ಆದರೂ ನಾವು ಸೋಲನ್ನು ಒಪ್ಕೊಳ್ತಾ ಇದ್ದೇವೆ. ಅದು ಹೈಕಮಾಂಡ್ ಆಗಿರಲಿ, ಮೇಲ್ಮಟ್ಟದಲ್ಲಿ ಅದು ಆತ್ಮವಿಮರ್ಶೆ ಮಾಡ್ಕೊಂಡು ಮುಂದೆ ಯಾವ ರೀತಿ ಪಕ್ಷ ಕಟ್ಟಬೇಕಂತ ಕೆಲಸ ಕಾಂಗ್ರೆಸ್ ಮಾಡ್ತದೆ. ಆದರೆ ಓವರಾಲು ನಮ್ಮ ಕಾಲದಲ್ಲಿ ನಾವು ಎಷ್ಟೇ ವರ್ಷ ಆಡಳಿತ ಮಾಡಿದರೂ ಕೂಡ ಯಾವತ್ತು ಲೆವೆಲ್ ಪ್ಲೇಯಿಂಗ್ ಪ್ಲೇಟ್ಫಾರ್ಮ್ ಇತ್ತು. ಈ ಮಾಧ್ಯಮನ ಮಿಸ್ಯೂಸ್ ಮಾಡ್ಕೊಳ್ಳೋದು, ಸಾಫ್ಟ್ವೇರ್ ಇದು ಯೂಶಲಿ ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡ್ಕೊಂಡು, ವಾಟ್ಸಪ್ ಆಗಿರಲಿ, ಟ್ವಿಟರ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಮನ್ ಕಿ ಬಾತ್ ಆಗಿರಲಿ, ಟೋಟಲ್ ಸ್ಪೇಸೇ ಇವ್ರು ತೊಗೊಂಡು ರಾಜಕೀಯ ಮಾಡಿ ಜನಕ್ಕೆ ಸುಳ್ಳನ್ನ ಹೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವ್ರು ಇದ್ದಾರೆ. ಹಂಗಾಗಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲುವ ಕಾಣ್ತಾ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಸೋಷಿಯಲ್ ಮೀಡಿಯಾ ಫ್ರೀ ಟು ಏರ್ ಇದೆ, ಅದೇ ಫ್ರೀ ಟು ಏರ್ ಇದೆ. ಟ್ವಿಟರ್ನಲ್ಲಿ ನೀವು ಬರೀ ನೋಡೋಣ ಏನೋ ಒಂದು, ನೀವು ಬರೀತೀರ ಅವ್ನು ಟ್ವಿಟರ್ನಲ್ಲಿ ಏನೋ, ಯಾರನ್ನೊಬ್ಬ ಪ್ರೆಸ್ನವ್ರು ಟ್ವಿಟರ್ನಾಗ ಏನೋ ಬರಿಬೋದಾ? ನೀವು ಬರ್ತೋರಿಸಿಲ್ಲ ನೋಡೋಣ. ನೀವು ಪ್ರೆಸ್ನವ್ರು ತಾನೇ, ನೀವು ಬರೀರಲ್ಲ ಒಂದು ಟೈಮ್ ನೋಡೋಣ. ಅಂದರೆ 10 ವರ್ಷದಲ್ಲಿ ಯಾವುದು ಕೇಂದ್ರ ಸರ್ಕಾರದಿಂದ ಯಾವ್ದು ತಪ್ಪುಗಳಾಗಿಲ್ಲ. ಕೋವಿಡಲ್ಲಿ ಎಷ್ಟು ಜನ ತೀರೋದ್ರು ನಿಮ್ಮ ಪ್ರಕಾರ? ಅಂದರೆ ಈಗ ನೀವು ಹೇಳೋ ಲೆಕ್ಕಕ್ಕೆ ಯಾವುದು ಪ್ರಯಾಗದಲ್ಲಿ ಕುಂಭಮೇಳದಲ್ಲಿ ಎಷ್ಟು ಜನ ತೀರೋಗಿದ್ದಾರಲ್ಲಿ? ಬರೀ 30? ಬರೀರಲ್ಲ ಯಾರನ್ನೊಬ್ರು ಪ್ರೆಸ್ನವ್ರು ಬರೀರಿ, ಒಂದು ನೆಗೆಟಿವ್ ತೋರಿಸ್ರಿ ಪ್ರೆಸ್ನವ್ರು ಯಾರನ್ನೊಬ್ರು ನೋಡೋಣ ಈ ದೇಶದಲ್ಲಿ. ನೋಡ್ರಿ, ಪ್ರೆಸ್ ಪವರ್ ಇದೆ ಅಂತೀರಾ? ಅಲ್ಲ ಪ್ರೆಸ್ ಅಲ್ರಿ, ನೋಡ್ರಿ ನಾವು ಮಾತಾಡೋಕ್ಕೆ ನಮಗೊಂದು ಅವಕಾಶ ಕೂಡ ಆಮೇಲೆ ನೀವು ಮಾತಾಡ್ರಿ. ಆಯಿತು, ಟೈಮ್ ಸ್ಪೇಸ್ ನೋಡೋಣ. ಅಂದರೆ ಈ 11 ವರ್ಷದಲ್ಲಿ ಏನು ನೆಗೆಟಿವ್ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ದು ಮಾಡ್ರಲ್ಲ. ಅಲ್ರಿ ನೀವು ತೋರಿಸಲ್ಲ ಅಂತಲ್ಲ, ಚರ್ಚೆ ಆಗ್ಬೇಕಲ್ಲ, ಭಾಳ ಆಳವಾಗಿ ಚರ್ಚೆ ಆಗ್ಬೇಕಲ್ಲ. ಇಶ್ಯೂಗಳು ನೀವು ವಾರಗಟ್ಟಲೆ ತೋರಿಸಿದ್ರೆ ಮುಟ್ಟತ್ತೆ, ಇಶ್ಯೂಗಳು ವಾರಗಟ್ಟಲೆ ಮುಟ್ಟೋದಲ್ಲ. ನಾನೇ ನಿಮಗೆ ಬ್ಲೇಮ್ ಮಾಡ್ತಾ ಇಲ್ಲ, ಆ ವ್ಯವಸ್ಥೆಯಲ್ಲಿ ನಾವು ಇದೀವಿ ಇವತ್ತು. ಅಲ್ಲ ಮುಗಿಲ್ಲ, ಫಸ್ಟ್ ಮುಗಿಲ್ಲ. ನಾವು VM ಬಗ್ಗೆ ಮಾತಾಡಿದ್ವಿ. ಈಗ 70 ಲಕ್ಷ ಅಲ್ಲ ಜೋಶಿಯವ್ರು, ನೀವು 70 ಲಕ್ಷ ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಮಾತಾಡ್ರಿ. 70 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತಂತ? ಪಾರ್ಲಿಮೆಂಟಿಗೂ ಅಸೆಂಬ್ಲಿಗೂ 6 ತಿಂಗಳ ವ್ಯತ್ಯಾಸ ಇದೆ. ಅಷ್ಟು ಓಟ್ ಹೆಂಗೆ ಜಾಸ್ತಿ ಆಯ್ತಂತೆ? ಒಪ್ತೀರಾ ನೀವು? 6 ತಿಂಗಳಲ್ಲಿ 70 ಲಕ್ಷ ಓಟ್ ಜಾಸ್ತಿ ಆಗ್ತದೆ ಸಾಧ್ಯತೆ ಇದೆಯಾ? ಅಲ್ರಿ ಕೇಳಬಾರ್ದು ಪ್ರಶ್ನೆ ಅಂದ್ರೆ ಅದು ಆಯ್ತು ಬಿಡ್ರಿ, ಕೇಳಲ್ಲ ಬಿಡ್ರಿ. ನಾವು ಇನ್ಮೇಲೆ ಕೇಳಬಾರ್ದು ಅಂದ್ರೆ ಹೆಂಗೆ ಅರ್ಥ? ಮತ್ತೆ 70 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತು ಅಂದ್ರೆ ಏನು ಅರ್ಥ ಅದು? ನೀವು ಎಷ್ಟು ವರ್ಷ ಆಯ್ತು ಪತ್ರಿಕೆದಲ್ಲಿದ್ದೀರಿ ಬ್ರದರ್? ನಿಮಗೂ ಈ ವ್ಯವಸ್ಥೆಯಲ್ಲಿ ಅರ್ಥ ಆಗಿದೆ. 6 ತಿಂಗಳಲ್ಲಿ 70 ಲಕ್ಷ ಓಟ್ ಜಾಸ್ತಿ ಆಗ್ಬೋದು ಎಲ್ಲನ? ಮತ್ತೆ ಹೆಂಗಾಯ್ತು? ಮತ್ತು ಜೋಶಿಯವ್ರಿಗೆ ಕೇಳ್ರಿ 70 ಲಕ್ಷ ಓಟ್ ಹೆಂಗೆ ಜಾಸ್ತಿ ಆಯ್ತು ಅಂತ? ಒಂದೇ ಅಪಾರ್ಟ್ಮೆಂಟ್ನಲ್ಲಿ 14,000 ಓಟ್ ಜಾಸ್ತಿ ಆಗಿದೆ, ಒಂದೇ ಒಂದು ಅಪಾರ್ಟ್ಮೆಂಟಲ್ಲಿ. ಈ ಥರ ಹಲವಾರು ಉದಾಹರಣೆಗಳಿದ್ದಾವೆ. ಯಾರು ಕೇಳ್ಬೇಕು? ಯಾರು? ಪಾರ್ಲಿಮೆಂಟಲ್ಲಿ ಹೇಳ್ದೆ ತೋರ್ಸಂಗಿಲ್ಲ, ಬೀದಿಯಲ್ಲಿ ಹೇಳ್ದೆ ತೋರ್ಸಂಗಿಲ್ಲ, ಬೆಳಗ್ಗಿನ ಸಾಯಂಕಾಲ ಅವ್ರನ್ನೇ ನೋಡ್ಬೇಕು. ಮತ್ತು ತೋರಿಸ್ರಿ, ಇನ್ನೇನು ಮಾಡಿ ನೋಡ್ರಿ. ಏನು ಭಾಳ ಬಡತನ ನಿರ್ಮೂಲನೆ ಆಗ್ಬಿಡುತ್ತೆ 10 ವರ್ಷ 11 ವರ್ಷದಲ್ಲಿ. ಇನ್ನು 5 ವರ್ಷ ಕೇಳ್ರಿ, ಹೇಳ್ತೀನಿ. ಇನ್ನು 5 ವರ್ಷ ಈ ದೇಶದ ಸ್ಥಿತಿ 5 ವರ್ಷ ಆದ್ಮೇಲೆ ಮಾತಾಡೋಣ ನಾವು. ಇನ್ನು 5 ವರ್ಷ ಆಗಲಿ, ಇವ್ರು ಪೀರಿಯಡ್ ಮುಗಿಲಿ. ಈಗ ಆಲ್ರೆಡಿ 90ಕ್ಕೆ ಮುಟ್ತಾ ಇದ್ದೀವಿ ಡಾಲರು. ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಕೇನ್ರಿ? ವೈ ರುಪಿ ಇಸ್ ಗೋಯಿಂಗ್ ವೀಕರ್ ಇನ್ ಲಾಸ್ಟ್ 10 ಇಯರ್ಸ್, ಇದಕ್ಕಿಂತ ಉದಾಹರಣೆ ಬೇಕಾ? ಮೊನ್ನೆ $600 ಬಿಲಿಯನ್, $40 ಬಿಲಿಯನ್ ದೇವ್ ಇನ್ವೆಸ್ಟೆಡ್ ಟು ಬೈ ಡಾಲರ್. ಯಾಕಂದರೆ ರುಪಿ ಸ್ಟ್ರಾಂಗ್ ಆಗ್ಬೇಕಂತ ಹೇಳಿ
ಇದ್ರ ಬಗ್ಗೆ ಯಾರನ್ನ ಚರ್ಚೆ ಮಾಡಿದ್ದೀರಾ? ಅವಕಾಶ ಇದೆಯಾ? ಪ್ರಹ್ಲಾದ್ ಜೋಶಿ ಸಾಹೇಬ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಯಾರು ಚರ್ಚೆ ಮಾಡ್ರಿ? ಯಾರು? 18 ಲಕ್ಷ ಜನ ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. ಎಷ್ಟು? 18 lakh people have surrendered their citizenship in this country. 18 lakh people have surrendered citizenship in this country. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಎಷ್ಟು ಜನ ಈ ದೇಶ ಬಿಟ್ಟು ಹೋಗಿದ್ದಾರೆ? ಮಿಲಿನಿಯರ್ಸ್ಗಳು 21,000 ಈ ದೇಶದಲ್ಲಿ ಮಿಲಿನಿಯರ್ಸ್ಗಳು ಕಳೆದ 11 ವರ್ಷದಲ್ಲಿ ಈ ದೇಶ ಬಿಟ್ಟು ಹೋಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಬೇಡ? ಯಾವಾಗ ಚರ್ಚೆ? ಯಾರು ಮಾಡ್ಬೇಕು ಚರ್ಚೆ? ಯಾರು ಮಾಡ್ಬೇಕು? ಎಲ್ಲಿ ಚರ್ಚೆ ಆಗೋದಿಲ್ಲಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಮೂಕು ನಾಯಕರು ಅಂದರೆ ಯಾರಿಗೆ ಧ್ವನಿ ಇದ್ದಿಲ್ಲ ಅವರಿಗೆ ಧ್ವನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರಿಕೆ ಮುಖಾಂತರ ಮಾಡಿದ್ರು. ಈಗ ಯಾರ್ಯಾರು ನಾಯಕರಿದ್ದಾರೆ ದೇಶದಲ್ಲಿ ಅವರಿಗೆ ಮೂಕರು ಮಾಡಿರ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇದೇ ಅವರ ಒಂದು ಹೆಗ್ಗಳಿಕೆ ಅಷ್ಟೇ. ಬೈ ವಿನ್ನಿಂಗ್ ಎಲೆಕ್ಷನ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ಗ್ರೇಟ್ ಇನ್ ದಿಸ್ ಕಂಟ್ರಿ. by winning election it doesn't mean that you are doing anything great in country. ಮಾತಾಡ್ರಿ, ಚರ್ಚೆ ಮಾಡ್ರಿ. ಏನು ಗ್ರೇಟ್ ಇದೆ, ಏನು ಸಾಧನೆ ಇದೆ ಮಾತಾಡೋಣಲ್ಲ. ಆರ್ ರೆಡಿ ಟು ಡಿಬೇಟ್ ಆನ್ ದಿಸ್. ನೋಡ್ರಿ, ಮಿಸ್ಯೂಸ್ ಮಾಡ್ಕೊಂಡು ಅಧಿಕಾರಕ್ಕೆ ಬರೋದಿದೆ ಅಲ್ಲ, ಈ ದೇಶದ ದುರಂತ ಇದು. ಸರ್, ಮಹಾರಾಷ್ಟ್ರದಲ್ಲಿ 39 ಲಕ್ಷ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ. ಈ 70 ಲಕ್ಷ ಇಲ್ಲಿ ಜಾಸ್ತಿ ಆಗಿದೆ ಅಂತ. ಎಲ್ಲಿ 20 ಲಕ್ಷ ಇದೆ? ನೀವು ಹೇಳೋದು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿರೋದು. 39 ಲಕ್ಷ ಡಿಲೀಟ್ ಆಗಿರೋದು ಯಾರು? 39 ಲಕ್ಷ ಡಿಲೀಟ್ ಆಗಿದೆ. ಅಲ್ರಿ, ಡಿಲೀಟ್ ಹೆಂಗಾಯ್ತು? ಡಿಲೀಟ್ ಯಾಕೆ ಆಯಿತು? ಪಾರ್ಲಿಮೆಂಟ್ನ ಡಿಲೀಟ್ ಆಗಿಲ್ಲ, ಈಗ ಯಾಕೆ ಡಿಲೀಟ್ ಆಯಿತು? ಈಗ ಯಾಕೆ ಆಡಾಯ್ತು? 6 ತಿಂಗಳಲ್ಲಿ ನೋಡಿ. ನಮಗೆ ವೈಯಕ್ತಿಕವಾಗಿ ಅದೇ ಸ್ಟ್ರಾಟಜಿ ಅಲ್ರಿ, ಅದು ಹೇಳ್ತಿರೋದು. ಇವ್ರ ಸ್ಟ್ರಾಟಜಿ ಏನಿದೆ ಹೇಳ್ರಿ. ಆಯ್ತು, ನೀವು ಒಂದು ಉದಾಹರಣೆ ಕೊಡ್ರಿ. BJPಗೆ ಯಾಕೆ ವೋಟ್ ಆಗ್ತದ್ರಿ? ಏನು BJPಗೆ ಎಷ್ಟಿದೆ ಪರ್ಸೆಂಟೇಜ್ ವೋಟು? ಮೊನ್ನೆ ಪಾರ್ಲಿಮೆಂಟ್ ಆಯ್ತಲ್ಲ, 35% ವೋಟ್ ಇರೋದು. 35% ವೋಟ್ ಇರೋದು BJPಗೆ. ಏನು ಭಾಳ ಇಲ್ಲ ಅದು. 35% ಎಲ್ಲ ಮೋಸ ಮಾಡಿ, ಸುಳ್ಳು ಹೇಳಿ, ಪಾಕಿಸ್ತಾನ, ಮುಸಲ್ಮಾನ, ತಾಳಿ, ಮಂಗಳಸೂತ್ರ ಇವು ಅಚೀವ್ಮೆಂಟಾ? ಯಾವ ಓಟ್ ಮೇಲೆ ಗೆದ್ದಿರಿದ್ರೆ ಮೋದಿ ಸಾಹೇಬರು? ಏನು ಅಜೆಂಡಾ ಏನಿತ್ತು? ಪಾಕಿಸ್ತಾನ, ಮುಸಲ್ಮಾನ, ಮಂಗಳಸೂತ್ರ 10 ವರ್ಷ ಆದಮೇಲೆ ಇವೆಲ್ಲ ಹೇಳ್ಬೇಕಾಗಿತ್ತಾ? ಹೇಳ್ಬೇಕು ಇವೆಲ್ಲ 10 ವರ್ಷ ಆದಮೇಲೆ. ಏನು ಅಜೆಂಡಾ ಏನಿತ್ತು ಅವ್ರು ಓಟ್ ಕೇಳೋ ಅಜೆಂಡಾ? ಇದೇ ತಾನೇ ಇರ್ತಕ್ಕಂಥದ್ದು. ನಮಸ್ಕಾರ, ಥ್ಯಾಂಕ್ ಯು. ಆರ್ಡಿನೆನ್ಸ್ ಬಗ್ಗೆ ಸುಗ್ರೀವಾಜ್ಞೆ ಬಗ್ಗೆ ರಾಜ್ಯಪಾಲರು ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಅಲ್ಲ, ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಇದು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಕಠಿಣವಾದಂಥ ಕಾನೂನುಗಳನ್ನ ತರಬೇಕು. ಒಂದು ಇದ್ರ ಜೊತೆಗೆ ಹಳ್ಳಿಗಳಲ್ಲಿ ಬೇರೆ ರೀತಿಯಾದಂಥ ಸರ್ಕಾರಗಳು ಸೊಸೈಟಿ ಮುಖಾಂತರ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆನೂ ಆಗಬೇಕನ್ನೋ ನನ್ನ ವಾದ. ಇದಕ್ಕಿಂತ ಹೆಚ್ಚಾಗಿ ಪರಿಣಾಮ ಆಗಿರ್ತಕ್ಕಂಥದ್ದು ಈ ಬೆಟ್ಟಿಂಗ್ಗಳು, ಆನ್ಲೈನ್ ಬೆಟ್ಟಿಂಗ್ಗಳು. ನೀವು ದಯಮಾಡಿ ಒತ್ತಡ ತರಬೇಕು. ಈ ಆನ್ಲೈನ್ ಬೆಟ್ಟಿಂಗ್ಗಳು ಈ ಟೆಕ್ನಿಕಲ್ ಗೇಮ್ ಅಂತೆ. ಹೆಂಗ್ರಿ ರಮ್ಮಿ ಟೆಕ್ನಿಕಲ್ ಗೇಮ? ದಯಮಾಡಿ ಇವತ್ತು ಅರ್ಥ ಮಾಡ್ಕೋಬೇಕು, ಸಮಾಜ ಕೂಡ ಅರ್ಥ ಮಾಡ್ಕೋಬೇಕು. ಈ ರಮ್ಮಿ, ಈ ಬೆಸ್ಟ್ ಲೆವೆಲ್ ಮಾಡೋದು, ಈ ಆಮೇಲೆ ಬಾಲ್ ಟು ಬಾಲ್ ಮ್ಯಾಚ್ ನಡೀತಾ ಇದೆ, ಬೆಟ್ಟಿಂಗ್ ನಡೀತಾ ಇದೆ, ಬಾಲ್ ಟು ಬಾಲ್ ಬೆಟ್ಟಿಂಗ್ ನಡೀತಾ ಇದೆ, ಎಲ್ಲರಿಗೂ ಗುರ್ತಿದೆ. ಇದನ್ನು ಕೂಡ ಭಾಳ ಖಂಡನೆ ಮಾಡ್ತೀನಿ. ಇದ್ರ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಂತ ನಿಮ್ಮದೇ ಗೌರ್ಮೆಂಟ್ ಆಯ್ತು ರೀ. ಇದು ಸರ್ಕಾರ ಅಂತಲ್ರಿ, ನಾನು ಎಲ್ಲ ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದೀನಿ. ಇದು ನಾನು ಉಲ್ಟಾ ನಿಮಗೂ ಅಷ್ಟೇ ಕೇಳ್ಬೋದಲ್ಲ, ನಿಮ್ದು ಅಷ್ಟೇ ಜವಾಬ್ದಾರಿ ಇಲ್ವಾ? ಅದೇ ನಂದು ಕೇಳ್ರಿ. ಒಂದು ನಿಮಿಷ. ವಿ ಬೋತ್ ಆರ್ ಈಕ್ವಲ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅಂತ ಹೇಳ್ತಿರೋದು. ವಿ ಬೋತ್ ಆರ್ ಈಕ್ವಲ್ ರೆಸ್ಪಾನ್ಸಿಬಲ್. ಡೋಂಟ್ ಕನ್ಸಿಡರ್ ಮಿ ಜಸ್ಟ್ ಐ ಆಮ್ ಎ ಮಿನಿಸ್ಟರ್. ಮಾತಾಡಕನೆ ಬಿಡ್ರಿ. ಅಲ್ಲಿ ಮಾತಾಡಕತ್ತೀನಿ. ಐ ಆಮ್ ರೇಸಿಂಗ್ ವಾಯ್ಸ್ ಆಸ್ ವಿ ಬೋತ್ ಆರ್ ಈಕ್ವಲ್ ಅಂತ. ನಾನು ಹೇಳಿರ್ತಕ್ಕಂಥ ಸರ್ಕಾರ ಇದ್ದ ತಕ್ಷಣ ಎಲ್ಲ ಕಾನೂನು ನನಗೂ ಚೇಂಜ್ ಮಾಡೋಕ್ಕೆ ಬರಲ್ಲ. ವಿ ಅಂಡರ್ಸ್ಟ್ಯಾಂಡ್ ಇರ್ ದ ಡಿಫಿಕಲ್ಟಿ ಆಲ್ಸೋ, ಬಟ್ ದಿಸ್ ಇಸ್ ಅ ಸೋಷಿಯಲ್ ಇಶ್ಯೂ ವಿಚ್ ಐ ಆಮ್ ಅಡ್ರೆಸ್ಸಿಂಗ್ ಥ್ರೂ ಯು. ಸರ್ಕಾರ ಯಾವಾಗಲೂ ಗಮನ ಹರಿಸ್ತೈತ್ರಿ, ಇಲ್ಲ ಅಂತಲ್ಲ. ಒತ್ತಡ ಕೂಡ ಬರ್ಬೇಕು ತಮ್ಲಿಂದ ಕೂಡ ಜಾಸ್ತಿ ಒತ್ತಡ ಬರಲಿ ಅಂತ. ಪರಿಹಾರ ತಾಲೂಕಲ್ಲ ರೌಂಡ್ ಅಪ್ 1 ಕೋಟಿ ಕಳ್ಕೊಂಡ್ರೆ ಆನ್ಲೈನ್ ಬೆಟ್ಟಿಂಗ್ ಇವತ್ತಿನವರೆಗೂ ಒಂದು FIR ಆಗಿದೆ. ಗೊತ್ತಿಲ್ಲ, ಅದು ಮಾಹಿತಿ ಇಲ್ಲ ನನಗೆ. ಆ ಥರ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆಗಿಲ್ಲ ಅಂತ ಹೇಳಿ ನಾನು ಮಾತಾಡ್ತೀನಿ. ಇಫ್ ಯು ಹಸ್ ಗಿವನ್ ರಿಟರ್ನ್ ಕಂಪ್ಲೇಂಟ್ ಅಂತ ಇಲ್ಲೇ ಕೊಡಿ, ನನಗೆ ಮಾತಾಡ್ತೀನಿ. ಈಗ SP ಮಾತಾಡ್ತೀನಿ.